ಏನಾಚಿ ಬೋಜಿ ನನ್ನೇ ಹಿಡ್ಕೊಂಡ್ರಿ? ಹೇಯ್, ಇಷ್ಟೊತ್ತು ಇದ್ದಿದ್ದು ನೀನೇನಾ? ನಾನೇ. ಮತ್ತಾರು ಅನ್ಕೊಂಡ್ರಿ? ಏನಿಲ್ಲ ಏನಿಲ್ಲ. ಗೋವಿಂದ, ಏನಾಯ್ತು? ಯಾಕೋ ಕಿರ್ಸ್ದೆ? ಏನಿಲ್ಲ ಕಬಿಡು. ಗುರುಗಳು ಒಂದು ವಿಚಾರ ಹೇಳಿದ್ದಾರೆ. ಏನು? ನಾಳೆ ಪೂಜೆ ಮಾಡಿಸ್ಬೇಕು ಅಂತ. ಪೂಜೆನಾ? ನಾಳೆ ತುಂಬ ಒಳ್ಳೆ ದಿನ ಅಂತೆ. ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಮನೆಯಲ್ಲಿ ನಾವು ಪೂಜೆ ಮಾಡೋ ಕಳಶದ ನೀರನ್ನು ತಗೊಂಡು ಹೋಗಿ ಗ್ರಾಮ ದೇವತೆಗೆ ಅಭಿಷೇಕ ಮಾಡಿಸ್ಬೇಕಂತೆ. ಪೂಜೆ ಮಾಡಿಸೋದು ಏನಾದರೂ ಹರಕೆ ಇದ್ದಾಗ, ಅಥವಾ ವಿಶೇಷ ದಿನಗಳಲ್ಲಿ, ಅಥವಾ ಏನಾದರೂ ಸಮಸ್ಯೆ ಇದ್ದಾಗ? ಈಗ ಇದ್ಕಿದ್ದಾಗೆ ಪೂಜೆ ಅಂದರೆ? ಹೌದು, ನಾಳೆ ತುಂಬ ವಿಶೇಷವಾದ ದಿನ ಅಂತೆ. ಅಂಥ ದಿನ ಪೂಜೆ ಮಾಡಿಸಿದ್ರೆ ಇರೋ ಕಷ್ಟ ಕಾರ್ಪಣ್ಯಗಳೆಲ್ಲ ಕರೆಗೂ ಹೋಗ್ತಾವಂತೆ. ಅಣ್ಣ ಕೂಡ ವಾಪಸ್ ಬರ್ತಾರಂತೆ. ಬದುಕದೇ ಇರೋ ಅಪ್ಪ ಪೂಜೆ ಮಾಡಿದ್ರೇನು ಹೋಮ ಮಾಡಿದ್ರೆ ಹೇಗೆ ಬರಕ್ಕೆ ಸಾಧ್ಯ? ಹೌದಾ? ನಿಮ್ಮ ಅಣ್ಣ ಬರ್ತಾರಂತ? ಹಾಗಿದ್ರೆ ಪೂಜೆ ಆಗಲಿ ಅಲ್ವಾ ತ್ರಿಶೂಲ್? ಹಾಂ, ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂದರೆ ಮಾಡೋಣ. ವಿಜಯ್ ಅಂಕಲ್ ಬರ್ತಾರಾ? ಬರಲಿ ಬರಲಿ, ನಾನು ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೀನಿ. ನೀನು ಯಾಕೆ ಕಾಯ್ತಾ ಇದೀಯ ಅಂತ ನನಗೆ ಗೊತ್ತು. ನಾನೇ ದಿಗ್ವಿಜಯ ಅಂತ ನಿನ್ನ ಮುಂದೆ ಬಂದ್ರೆ ನನ್ನನ್ನು ಉಳಿಸಲ್ಲ. ಈ ಸತ್ಯ ಗೊತ್ತಾಗೋಕೆ ಮುಂಚೆ ನಿನ್ನ ಪ್ರಾಣ ತೆಗಿಬೇಕು ಅಂತಾನೆ ನಾನೇ ಪೂಜೆ ಮಾಡ್ತಾ ಇರೋದು. ನಾಳೆನೇ ನಿನ್ನ ಬಲಿ. ನಾಗಮಣಿ ಅನ್ನೋ ನಿಧಿಗೆ ನಾನು ಕೊಡೋ ಬಲಿ. ಅರೇ, ಯಾಕ್ರಿ ಒಂಥರ ಇದ್ದೀರಾ? ಏನಿಲ್ಲ ಬಿಡು ಮದು. ಏನ್ರಿ ನೀವು ಪದೇ ಪದೇ ತೋಪಲ್ಲಿ ಬಂದು ನಿಂತ್ಕೊಂಡು ಒಬ್ಬಂಟಿಯಾಗಿ ಯೋಚನೆ ಮಾಡ್ತಿರ್ತೀರಾ? ಏನ್ ವಿಷಯ ಅಂತ ಕೇಳಿದ್ರೆ ಏನೂ ಹೇಳ್ತಿಲ್ಲ. ಏನಾಗಿದೆ ನಿಮ್ಗೆ? ಏನ್ ವಿಷಯ ಅಂತ ಹೇಳ್ರಿ. ಏನಿಲ್ಲ ಬಿಡು ಮದು. ಸುಮ್ಮನೆ ಹೀಗಿಲ್ಲ ಮದು. ಅದಕ್ಕೆ ಕಾರಣ ಇದೆ. ಗುರುಗಳೇ, ಯಜಮಾನರು ಬಂದಿದ್ದಾರಾ? ಎಲ್ಲಿದ್ದಾರೆ ಅವರು? ಇಲ್ಲ. ಪೂಜೆ ಮಾಡಿ ಯಜಮಾನರನ್ನು ಕರೆಸ್ತೀನಿ ಅಂತ ಹೇಳಿದ್ರಿ. ಮಾಡಿದೆ, ಆದರೆ ಪೂಜೆ ಮತ್ತೆ ವಿಫಲವಾಯಿತು. ಏನು ಹೇಳ್ತಾ ಇದ್ದಾರೆ ಗುರುಗಳೇ? ನಾನು ಮಾಡ್ತಾ ಇರೋದು ಸೋಲ ಇಲ್ಲದ ಪೂಜೆ ಅಂತಂದರೆ, ಗುರಿ ತಪ್ಪದ ಪೂಜೆ ಅಂತ ಹೇಳಿದ್ರೆ, ಯಜಮಾನರು ಎಲ್ಲೇ ಇದ್ರು ಹುಡುಕಿ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ರೆ, ಈಗ ನೋಡಿದ್ರೆ ಪೂಜೆ ವಿಫಲ ಆಗೋಯ್ತು ಅಂತ ಹೇಳ್ತಾ ಇದ್ದೀರಾ. ಯಾಕೆ ವಿಫಲ ಆಯಿತು ಗುರುಗಳೇ? ಅಲ್ಲ ಗುರುಗಳೇ, ದೇವಿ ಆಶೀರ್ವಾದದಿಂದ, ತಾಳೆಗರಿ ಸಹಾಯದಿಂದ ಯಜಮಾನರು ಯಾವುದೇ ಮೂಲೆಯಲ್ಲಿದ್ದರೂ ಬರ್ತಾರೆ ಅಂತ ಹೇಳಿದರೆ, ಅವ್ರು ಬಂದಿಲ್ಲ ಅಂದರೆ ಬದುಕಿಲ್ಲ ಅಂತ ಅರ್ಥನಾ? ಇಲ್ಲ. ದಿಗ್ವಿಜಯ ಬದುಕಿದ್ದಾನೆ. ಹಾಗಾದ್ರೆ ಯಾಕೆ ಬಂದಿಲ್ಲ? ನಿಮ್ಮ ಪೂಜೆ ಸೋತಿದ್ದಾದ್ರು ಯಾಕೆ? ಅದು ಯಾಕೆ ಹೀಗಾಯಿತು ಗೊತ್ತಾಗ್ತಿಲ್ಲ. ಬಂದವನು ಅವನೇನಾ ಅನ್ನೋ ನಂಬೋ ಸ್ಥಿತಿಯಲ್ಲೂ ಕೂಡ ಇರಲಿಲ್ಲ. ಗುರುಗಳು ಏನೋ ಹೇಳಿದ್ರಿ ನೀವು? ನಂದೀಶ ಹೊರಡು, ನನಗೆ ಪೂಜೆಗೆ ಸಮಯ ಆಯ್ತು. ಅಲ್ಲ ಗುರುಗಳೇ, ಏನೋ ಹೇಳೋ ಹೊರಡು. ಅವ್ರ ಮಾತಲ್ಲಿ ಏನೋ ಗಮನ ಅದೇ ಕಾಡ್ತಾ ಇದೆ. ಏನ್ರಿ ನೀವು? ನಾಳೆ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ, ಅದ್ರ ತಯಾರಿ ಎಲ್ಲ ಮಾಡದೆ ಇಲ್ಲಿ ಬಂದು ನಿಂತ್ಕೊಂಡಿದ್ದೀರಾ? ಏನೋ ಪೂಜೆನಾ? ಎಲ್ಲಿ? ಮನೇಲ? ದೇವಸ್ಥಾನದಲ್ಲಿ ಪೂಜೆ ಅಂದ್ರೆ ಮನೇಲಿ ಅಂತ ಕೇಳ್ತಿದ್ದೀರಲ್ಲ, ಏನ್ರಿ ಆಗಿದೆ ನಿಮ್ಗೆ? ಅದು ಯಜಮಾನ್ರಿಗೆ ಸಂಬಂಧಪಟ್ಟ ಪೂಜೆ. ಅದು ನಿಮಗೆ ಗೊತ್ತಿಲ್ವಾ? ಕುಂಬಳಕಾಯಿ ಸ್ವಾಮಿಗಳು ಮಾಡಿಸ್ತಿರೋದಂತೆ. ಯಜಮಾನ್ರಿಗೋಸ್ಕರ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದಾರ. ಗುರುಗಳು ಯಾಕೆ ನನ್ನ ಹತ್ರ ಏನೂ ಹೇಳ್ತಾ ಇಲ್ಲ? ಎಲ್ಲ ವಿಷಯನೂ ಮುಚ್ಚಿಡ್ತಾ ಇದ್ದಾರ. ಯಜಮಾನ್ರು ಎಲ್ಲಿದ್ದಾರೆ ಅಂತ ಗುರುಗಳಿಗೆ ಏನಾದರೂ ಗೊತ್ತಾಗಿದೆಯಾ? ಗುರುಗಳು ಮುಖಭಾವ ನೋಡ್ತಾ ಇದ್ರೆ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಜಮಾನ್ರ ವಿಷಯನ
ಏನಾದರೂ ಆಗಿರಲಿ ಕಂಡುಹಿಡಿತೀನಿ. ಏ ಜೀರೋ, ನೀನೆಷ್ಟು ಲಕ್ಕಿ ಗೊತ್ತಾ? ಎಂಥ ಒಳ್ಳೆ ಮನೆ, ಎಂಥ ಒಳ್ಳೆ ಸಂಸಾರ, ಎಷ್ಟು ಒಳ್ಳೊಳ್ಳೆ ಸಂಬಂಧಗಳು. ನಾನು ಮಾಡೋ ನಾಟಕದಲ್ಲಿ ಮಾತ್ರ ಹೀಗೆಲ್ಲ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಆದರೆ ನಿನ್ನ ಮನೆಗೆ ಬಂದ್ಮೇಲೆ ಗೊತ್ತಾಗಿದ್ದು ನಿಜ ಜೀವನದಲ್ಲೂ ಹೀಗೆಲ್ಲ ಇರುತ್ತೆ ಅಂತ. ಎಷ್ಟು ಒಳ್ಳೆ ಜನ. ಥ್ಯಾಂಕ್ ಯು ಸೋ ಮಚ್. ಯಾಕೆ? ನನ್ನ ಇಂಥ ತುಂಬ ಕುಟುಂಬಕ್ಕೆ ಕರ್ಕೊಂಡು ಬಂದು ಸೇರಿಸಿದ್ದಕ್ಕೆ. ನನ್ಗೆ ಗೊತ್ತು ಇದು ನಮ್ಮನೆ ಅಲ್ಲ ಅಂತ. ಆದರೆ ಇಲ್ಲಿಗೆ ಬಂದಮೇಲೆ ಅಜ್ಜಿ, ಅಮ್ಮ, ಚಿಕ್ಕ ಮಾವ, ತಂಗಿ, ಅಂಕಲ್, ಆಂಟಿ ಎಲ್ಲರೂ ಸಿಕ್ಕಿದ್ದಾರೆ. ಅವ್ರ ಪ್ರೀತಿನೂ ಸಿಕ್ಕಿದೆ. ನೀನು ರಿಯಾಲಿಟಿ ಶೋ ಅಂತ ಈ ಮನೆಗೆ ಕರ್ಕೊಂಡು ಬಂದಾಗ ಇವ್ರನ್ನೆಲ್ಲ ನೋಡಿದಾಗ ಯಾರು ಇವರು ಇಷ್ಟೊಂದು ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇತ್ತು. ಆದರೆ ಈಗ ನನಗೂ ಅವ್ರಿಗೂ ಏನೋ ಕನೆಕ್ಷನ್ ಇದೆ ಅಂತ ಅನ್ಸಕ್ಕೆ ಶುರು ಆಗಿದೆ. ಏನೇನೋ ನೆನಪಾಗುತ್ತೆ, ಆಮೇಲೆ ಎಲ್ಲ ಗೊಂದಲ. ಯಾವುದೋ ಒಂದು ವಿಷಯನ ನಾವು ಮರೆಯೋಕ್ಕೆ ಪ್ರಯತ್ನ ಪಟ್ಟರು ಅದು ಪದೇ ಪದೇ ನೆನಪಾಗುತ್ತಲ್ಲ, ಹಾಗಾಗ್ತದೆ ನನಗೆ. ಮೊದಲು ನಾನು ಈ ಮನೆಯಿಂದ ಯಾವಾಗ ಎಸ್ಕೇಪ್ ಆಗ್ತೀನೋ ಅಂತ ಅನ್ನಿಸ್ತಾ ಇತ್ತು. ಆದರೆ ಈಗ ಇಲ್ಲಿಂದ ಹೋಗೋಕೆ ಇಷ್ಟ ಇಲ್ಲ. ಯಾಕೆಂದ್ರೆ ಇದು ನಮ್ಮನೆ ಅಲ್ವಾ. ಅಂದ್ರೆ ಹಾಗನ್ಸಕ್ ಶುರುವಾಗಿದೆ. ಯಾರೋ ಹೋಗ್ಬೇಡ ಅಂತ ನನ್ನ ತಡ್ದ ಹಾಗನ್ಸುತ್ತೆ. ಇದು ಅಂತಿಮ ಸ್ಥಳ, ನಾಗಿಣಿಯನ್ನ ಸಾಯಿಸುವ ಸ್ಥಳ. ನೀನು ಅವಳನ್ನು ದಿಕ್ಕು ತಪ್ಪಿಸಿ ಇಲ್ಲಿಗೆ ಕರೆದುಕೊಂಡು ಬರಬೇಕು. ಅಲ್ಲ ಸ್ವಾಮಿಗಳ, ಕರ್ಕೊಂಬರೋದೇನೋ ಸರಿ, ಆದ್ರೆ ಇಲ್ಲಿಗೆ ಯಾಕ? ನಾಗಿಣಿ ಅಂದ್ರೆ ಸಾಮಾನ್ಯ ಅನ್ಕೊಂಡ್ಯ? ಅವಳೊಂದು ಮಹಾ ಸೈನ್ಯ. ನಮ್ಮಂತ ಸಾವಿರಾರು ಜನರನ್ನ ಕಣ್ಣು ಮಿಟುಕಿಸುವ ಹೊತ್ತಿಗೆ ಸಾಯಿಸಬಲ್ಲ ಶಕ್ತಿ ಇರುವ ಇಚ್ಛಾಧಾರಿ ನಾಗ. ದಿಗ್ವಿಜಯ ಮಾಡಿದ ಉಪಾಯದ ಪ್ರಕಾರ ನೀನು ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬರಬೇಕು. ಅಷ್ಟರಲ್ಲಿ ಅವಳಿಗೆ ನಮ್ಮ ಮೇಲೆ ಅನುಮಾನ ಮೂಡಿರುತ್ತೆ. ನಮ್ಮ ಮೇಲೆ ತಿರುಗಿ ಬೀಳೋ ಸಾಧ್ಯತೆ ಹೆಚ್ಚು. ಹಾಗಾಗಿ ಅವಳ ಮೇಲೆ ದಿಗ್ಬಂಧನ ಪ್ರಯೋಗ ಮಾಡಬೇಕು. ಒಂದಗಲ ಕದಲದಂತೆ ಮಾಡಬೇಕು. ಅದಕ್ಕೆ ಇಲ್ಲಿಗೆ ಅವಳನ್ನು ಕರೆದುಕೊಂಡು ಬರಬೇಕು. ಏನೋ ಬೇಗ ಮಾಡಿ ಸ್ವಾಮಿ, ಇವತ್ತಾಗುತ್ತೆ, ನಾಳೆ ಆಗುತ್ತೆ, ನಾಗಮಣಿ ಸಿಕ್ಕಿ ಐಶ್ವರ್ಯ ಎಲ್ಲ ನಮ್ದಾಗುತ್ತೆ ಅಂತ ಕಾಯ್ದು ಸಾಕಾಯ್ತು. ಅವಸರ ಕನಸುಗಳನ್ನ ನನಸು ಮಾಡಲ್ಲ, ಕನಸುಗಳ ಹತ್ಯೆ ಮಾಡುತ್ತೆ. ಮೊದಲು ಅವಳಿಗೆ ಒಂದು ದಿಗ್ಬಂಧನ ಹಾಕುವ ಕೆಲಸವಾಗಬೇಕು. ಏನಿದು ಸ್ವಾಮಿಗಳೇ? ನಾಗಿಣಿಯ ದಿಗ್ಬಂಧನಕ್ಕೆ ನನ್ನ ತಾಯಿ ಜ್ವಾಲಮಾಲಿನಿ ಕಳಿಸಿರುವ ತಂಬನ ದ್ರವ ತೆಗೆದುಕೋ. ಗುರುಗಳ, ಇದ್ಯಾಕ ನನ್ ಕೈ ಕೊಟ್ಟು ಎಲ್ಲೋಯ್ತಿದ್ರಿ? ಈ ಪ್ರಾಂಗಣದ ಸುತ್ತ ನಾಗ ದಿಗ್ಬಂಧನವನ್ನು ಹಾಕಿ ಬರುತ್ತೇನೆ. ಬಂದಲ್ಲ ಅಕ್ಕ. ಓಹೋ, ಪೂಜೆ ಮಾಡಿಸಿದ್ರೆ ಬಾವಾಜಿ ಬರ್ತಾರೆ ಅಂತ ಖುಷಿಯಾಗಿ ಕಳೆಯಾಗಿ ಓಡಾಡ್ತಿದ್ಯಾ? ಇಲ್ಲ ಹೌದು, ಅದಕ್ಕೇನೀಗ? ಎಲ್ಲಾ ಸೋಮವಾರ ನನ್ನ ಗಂಡನಿಗೆ ಒಳ್ಳೇದಾಗ್ಲಿ ಅಂತ ವ್ರತ ಮಾಡ್ತಾ ಇದ್ದೆ. ಇವತ್ತು ಅದೇ ವಿಚಾರವಾಗಿ ಪೂಜೆ ಮಾಡಿಸ್ತಾ ಇದೀವಿ ಅಂದ್ರೆ ಖುಷಿ ಆಗದೆ ಇರುತ್ತಾ? ಶಿವಾನಿ, ಕಳ್ಕಳಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಮ್ಮ. ಗಂಡ ಹೆಂಡತಿ ಇಬ್ಬರಿಗೂ ನನ್ನ ದೃಷ್ಟಿನೇ ಬೀಳತ್ತೆ. ನೋಡು, ಹಾಗೆ ನೋಡ್ತಾನೆ ಇರು. ಎಷ್ಟು ಬೇಕಾದರೂ ನೋಡು. ಯಾಕೆಂದ್ರೆ ಇವತ್ತು ನೋಡಿದ್ದೆ ಕೊನೆ. ಇವತ್ತು ಇವಳ ಸಾವಾಗುತ್ತೆ, ನನ್ನ ಗೆಲುವಾಗುತ್ತೆ. ಶಿವಾನಿ, ಕಳಶ ಪೂಜೆ ಮಾಡು, ಎಲ್ರಿಗೂ ಆರತಿ ಕೊಡು, ಹೊರಟು ಬಿಡೋಣ. ಸರಿ ಅಮ್ಮ.
ಭಯ ಬೇಡ, ಆತಂಕ ಬೇಡ, ಉದ್ದಟತನವೂ ಬೇಡ. ಅವಳು ಇಲ್ಲಿಗೆ ಬಂದ ತಕ್ಷಣ ಈ ಸ್ತಂಭನ ದ್ರವವನ್ನು ಅವಳ ಮೇಲೆ ಪ್ರೋಕ್ಷಣೆ ಮಾಡು. ಗುರುಗಳ ನೀವು ಹೇಳೋ ಮಾತೇನೋ ದಿಟ್ವೆಯಾ? ಅವಳಿ ಶೆಡ್ ಒಳಗೆ ಬಂದ್ಮ್ಯಾಗ ಆಚೆಗೆ ಹೋಗಕ್ಕೆ ಹಾಕಲ್ಲ. ಆದ್ರೆ ಅವಳಿ ಶೆಡ್ ಒಳಗಡೆಯೇ ನಂಗೆ ಏನಾರ ಮಾಡ್ಬಿಟ್ರ? ಮೊದಲ ಸಲ ಬುದ್ಧಿವಂತನ ಹಾಗೆ ಪ್ರಶ್ನೆ ಮಾಡಿ. ಅವಳು ಈ ಕಟ್ಟಡದ ಒಳಗೆ ಬರುತ್ತಿದ್ದ ಹಾಗೆ ಈ ಸ್ತಂಭನ ದ್ರವವನ್ನು ಅವಳ ಮೇಲೆ ಪ್ರಯೋಗ ಮಾಡು. ಅವಾಗ ಅವಳು ಹಾವಾಗಿ ಬದಲಾಗಿ ಬಿದ್ದು ಒದ್ದಾಡಿ ಸತ್ತೋಗ್ತಾಳ? ಇಲ್ಲ, ಹಾಗೇನು ಆಗಲ್ಲ. ಅವಳು ಸ್ತಂಭನ ಸ್ಥಿತಿಗೆ ಹೋಗ್ತಾಳೆ. ಯಾವುದೇ ಮಂತ್ರ ಪ್ರಯೋಗ, ಅವಳಲ್ಲಿರುವ ನಾಗಮಣಿ ಶಕ್ತಿ ಯಾವುದೂ ಉಪಯೋಗಕ್ಕೆ ಬರುವುದಿಲ್ಲ. ಅದು ಕೇವಲ 1 ಗಂಟೆ ಅವಧಿಗೆ ಮಾತ್ರ. ಅಷ್ಟರಲ್ಲೇ ನಾವು ಎಲ್ಲ ಪೂಜೆಗಳನ್ನು ಮುಗಿಸಿ ವಿಧಿವಿಧಾನಗಳ ಮೂಲಕ ಅವಳ ಪ್ರಾಣವನ್ನು ತೆಗೆಯಬೇಕು. ನಾಗಮಣಿಯನ್ನು ನಮ್ಮದಾಗಿಸಿಕೊಳ್ಳಬೇಕು. ಗುರುಗಳ ಇನ್ನೊಂದು ಮಾತ್ರ ಅಲ್ಲ, ನೀವು ಹೇಳ್ತಿರೋ ಸರಿಯಾ? ಆದ್ರೆ ನೀವು ಸಮಯಕ್ಕೆ ಸರಿಯಾಗಿ ಇಲ್ಲಿ ಬರ್ಲಿದ್ರ ಅವಳು ನನ್ನ ಕಬಾಬ್ ಮಾಡಿ ನುಂಗಲ್ವಾ? ನಮ್ಮಿಂದ ಯಾವುದೇ ತಪ್ಪಾಗುವುದಿಲ್ಲ. ನಿನ್ನಿಂದ ಯಾವುದೇ ತಪ್ಪಾದರೂ ನಿನ್ನ ಪ್ರಾಣವೇ ಹೋಗುತ್ತೆ. ಇಲ್ಲ ಗುರುಗಳ, ನಾ ಏನು ಮಾಡಲ್ಲ. ಮಾಡಿದರೆ ಮುಗಿದು ಹೋಗುತ್ತೀಯ. ಇದು ಸ್ತಂಭನ ದ್ರವ್ಯ. ಅವಳು ಒಳಗೆ ಬರುತ್ತಿದ್ದ ಹಾಗೆ ಪ್ರೋಕ್ಷಣೆ ಮಾಡು. ಉದ್ದಟತನದಿಂದ ತಪ್ಪು ಮಾಡಬೇಡ, ಯೋಚಿಸಿ ಮಾಡು. ಜ್ವಾಲಮಾಲಿನಿ ಕಾಪಾಡುತ್ತಾಳೆ. ಹುಷಾರು. ನಮಸ್ಕಾರ. ನಮಸ್ಕಾರ. ಪ್ರಯಾಣ ಎಲ್ಲ ಸುಖಕರವಾಗಿತ್ತಾ? ಇವತ್ತಿನ ಪೂಜೆ ನಿರ್ವಿಘ್ನವಾಗಿ ನಡೀಲಿ ಅಂತ ನೀವು ಪ್ರಾಕಾರನ ಪ್ರದಕ್ಷಿಣೆ ಮಾಡಿ ದೇವರಲ್ಲಿ ಸಂಕಲ್ಪ ಮಾಡ್ಕೊಂಡು ಬನ್ನಿ. ಪೂಜೆ ಶುರು ಮಾಡೋಣ. ಆಗ್ಬೋದು. ವಿಶು, ನಾವು ಮುಂಚೆ ಯಾವತ್ತಾದರೂ ಹೀಗೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿದ್ವಾ? ನನಗ್ಯಾಕೋ ಹಾಗೆ ಅನಿಸ್ತಾ ಇದೆಯಾ? ಶಿವಾನಿ ಜೊತೆಗೆ ನಾನು ಬಂದು ಪೂಜೆ ಮಾಡಿದ್ದೀನಿ. ಈ ವಿಷಯ ಇವಳು ಹೇಗೆ ನೆನಪಾಗಬೇಕು? ಇವಳೇ ಶಿವಾನಿ ಅಂತ ನನ್ನ ಮನಸ್ಸು ಗಟ್ಟಿಯಾಗಿ ಹೇಳ್ತಾ ಇದೆ. ಯಾಕೆ? ಕಲಶ ಅದು ಕಳಶ ಹೌದಪ್ಪ. ನಿಮ್ಮ ಮನೆಯಲ್ಲಿ ಪೂಜೆ ಮಾಡೋ ಕಲಶನ ಇಲ್ಲಿ ತಗೊಂಬಂದು ಪೂಜೆ ಮಾಡಿ ಕೊನೆಗೆ ದೇವ್ರಿಗೆ ಅಭಿಷೇಕ ಮಾಡಬೇಕು ಅಂತ ಹೇಳಿದ್ನಲ್ಲ, ಮರ್ತು ಬಿಟ್ರಾ? ಅದು ಅರ್ಚಕರೇ, ದೇವಸ್ಥಾನಕ್ಕೆ ಬೇಗ ಬರ್ಬೇಕು ಅನ್ನೋ ಆತರದಲ್ಲಿ ಗಡಿಬಿಡಿನಲ್ಲಿ ಕಳಶ ತರೋದನ್ನೇ ಮರ್ತು ಬಿಟ್ವಿ. ಸರಿ ಹೋಯ್ತು ಅಲ್ಲ, ಮದುವೆ ಮಾಡ್ಸಕ್ ಬಂದು ತಾಳಿನೇ ಮರ್ತು ಬಂದಂಗೆ. ಪೂಜೆಗೆ ಕಲಶನೇ ಮುಖ್ಯ, ಅದನ್ನೇ ಮರ್ತ್ಬಿಟ್ಟು ಬಂದಿದ್ದೀರಲ್ಲ. ಸಮಸ್ಯೆ ಏನಿಲ್ಲ ಅರ್ಚಕರೇ, ಕಾರ್ ಇದೆಯಲ್ಲ, ಒಂದು 5 ನಿಮಿಷ ತಂದ್ಬಿಡ್ತೀನಿ. 1 ನಿಮಿಷ, ಅದನ್ನ ನಿಮ್ಮ ಮನೆ ಸೊಸೆನೇ ತರಬೇಕು. ಅರ್ಚಕ್ರೆ, ನಾನು ಹೋಗಿ ಬರ್ತೀನಿ. ನಾನು ಮನೆ ಸೊಸೆ ಅಲ್ವಾ? ಅಲ್ಲಮ್ಮ, ನೀನೇನೋ ತರ್ಬೋದು, ಆದರೆ ತಂದವರು ಹಸೆ ಮನೆ ಮೇಲೆ ಕೂತ್ಕೊಂಡು ಗಂಡನ ಜೊತೆ ಪೂಜೆ ಮಾಡಬೇಕು. ಆದರೆ ನಿನ್ನ ಗಂಡ... ಸ್ವಾಮಿಗಳೇ, ನಾನು ಹೋಗ್ತಾ ಇರ್ತೀನಿ. ಶಿವಾನಿ ಇರಮ್ಮ, ನಾನು ಬರ್ತೀನಿ. ನಂದೀಶ, ಇಲ್ಲಿ ಪೂಜೆಗೆ ಏನಾದ್ರು ಬೇಕಂದ್ರೆ ಯಾರು ತಂದು ಕೊಡ್ತಾರೆ? ಎಲ್ಲ ಹೋಗ್ಬಿಟ್ರೆ ನಡಿ ಶಿವಾನಿ, ಹೋಗಿ. ತ್ರಿಶೂಲ್, ಮನೆ ಮಗ ನೀನು, ಪೂಜೆ ಕುತ್ಕೋಬೇಕಾಗಿರೋದೇ ನೀನೇ ಹೋಗ್ಬಿಟ್ರೆ ಹೇಗೆ? ಅಲ್ಲ, ನಾನು ಒಬ್ಬ ಇದ್ದೀನಿ, ಫ್ರೀಯಾಗಿದ್ದೀನಿ, ನಾನೇ ಹೋಗಿ ಬರ್ತೀನಿ. ಗೋವಿಂದ, ನೀನು ಹೋದ್ರೆ ಏನಾದರೂ ಎಡವಟ್ ಮಾಡ್ತೀಯಾ? ನೀ ಸುಮ್ಮನೆ ಇರು. ಯಾರು ಬೇಡ, ನಾನೇ ಹೋಗ್ತಾ ಇರ್ತೀನಿ. ಹೇಗೂ ಡ್ರೈವರ್ ಇದ್ದಾರಲ್ಲ, ಬೇಗ ಹೋಗ್ತಾನೆ ಬರ್ತೀನಿ. ನೀನಿನ್ನು ಬರೋದಿಲ್ಲ ನಾಗವೇ. ಇವತ್ತೇ ನಿನ್ನ ಸಾವು. ನೀನು ನಡೆದು ಹೋಗ್ತಾ ಇರೋದು ಸಾವಿನ ಮನೆ ಕಡೆಗೆ.
ಭೋಲೆನಾಥ ಇಂದು ಈ ಘೋರ ಅಷ್ಟತಿಗಳೆಲ್ಲೋ ರಣಕಹಳೆ ನಾಗಲೋಕದಲ್ಲಿ ಮಾತ್ರ ಸಂಭ್ರಮದ ಗೋಮಳೆ ಏನಿದು ಏನಿದೆ ಏನಿಲ್ಲ ಗೊತ್ತು ಕಾಲಾಂತಕ ಕೆಟ್ಟವರ ಹುಟ್ಟಡಗಿಸಲು ಕ್ಷಣಗಣನೆ ಆರಂಭವಾಗಿದೆ ಅವರ ನಡೆ ಅವರ ಸಾವಿನ ಕಡೆ ಅಥವಾ ಅವಳ ನಡೆ ಅವರಿಗೆ ಸಾವಿನ ಪ್ರಸಾದವನ್ನು ಗುಣಪಡಿಸುವವರ ಕಡೆಗ ಶಂಕೆಯನ್ನು ದೂರ ಮಾಡೋಡು ಹೇ ಭಗಂಡೇಶ್ವರ ಭೂಮಿಯ ಮೇಲೆ ದುಷ್ಟ ಗಣಗಳ ದುಷ್ಟ ಗುಣಗಳನ್ನು ನಡೆಸಲೇ ಚೆಲ್ಲಲೇ ಅದನ್ನು ಶುದ್ಧೀಕರಿಸುವ ಶಕ್ತಿಯ ಭೂಮಿ ತಾಯಿಗಿದೆ. ಆದರೆ ಒಳ್ಳೆಯವರ ರಕ್ತವಿದ್ದರೆ ಭೂತಾಯಿಯು ಕೂಡ ಕಣ್ಣೀರು ಹಾಕುತ್ತಾಳೆ. ಶಿವ, ನಂಜುಂಡೇಶ್ವರ, ಚಂದ್ರಮೌಳೇಶ್ವರ ಅವಳಿಗೆ ಶಕ್ತಿಯನ್ನು ನೀಡು. ದುಷ್ಟರ ದಮನಿಸುವ ಅವಳ ಹಸ್ತಕ್ಕೆ ಶಕ್ತಿಯನ್ನು ನೀಡೋ. ಯಾಕೆ ಮನಸ್ಸು ಪದೇ ಪದೇ ಕೆಟ್ಟದಾಗುತ್ತೆ ಅಂತ ಹೇಳ್ತಾ ಇದೆಯಲ್ಲ, ಏನಾದರೂ ಸಮಸ್ಯೆ ಆಗುತ್ತಾ? ಇಲ್ಲ, ಕೆಟ್ಟದಾಗದು ಯಾವತ್ತಿದ್ರೂ ಕೆಟ್ಟವ್ರಿಗೆ, ಒಳ್ಳೆತನಕ್ಕೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ. ಕಾಪಾಡು ಪರಮೇಶ್ವರ. ಏನಾಯ್ತು? ಒಂದು ನಿಮಿಷ ಮೇಡಮ್, ನೋಡ್ತೀನಿ. ಮೇಡಮ್, ಪಂಚರ್ ಆಗ್ಬಿಟ್ಟಿದೆ ಕಾರು. ಏನ ಪಂಚರ? ಏನು ಮಾಡೋದು? ಈಗಲೇ ಲೇಟ್ ಆಗ್ಬಿಟ್ಟಿದೆಯಲ್ಲ. ಹಾಂ, ಇನ್ನೊಂದು ಟೈರ್ ಇರುತ್ತಲ್ಲ, ಅದನ್ನು ಚೇಂಜ್ ಮಾಡಿ. ಸರಿ ಮೇಡಮ್. ಮೇಡಮ್, ಸ್ಟೆಪ್ನಿ ಬೇರೆ ಇಲ್ಲ. ಸ್ಟೆಪ್ನಿನೇ ಇಲ್ವಾ? ಮತ್ತೆ ಏನು ಮಾಡೋದೀಗ? ಪಕ್ಕದಲ್ಲೇ ಪಂಚರ್ ಶಾಪ್ ಇದೆ ಮೇಡಮ್, ಅಲ್ಲೋಗಿ ಸರಿ ಮಾಡಿಸ್ಕೊಡ್ತೀನಿ. ಅಷ್ಟರಲ್ಲಿ ಆ ನಾಗಿನಿ ಲಾಕ್ ಆಗಿರ್ತಾಳೆ.